ಸ್ನೇಹಿತರೆ ನಮಸ್ಕಾರ. ನಮ್ಮ ನಾಡು ನುಡಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಭಗವದ್ಗೀತೆಯ 13ನೇ ಅಧ್ಯಾಯ ಕ್ಷೇತ್ರಜ್ಞ ವಿಭಾಗ ಯೋಗ. ಭಗವಂತನಿಗೆ ಪ್ರಿಯನಾದವನು ಹೇಗಿರಬೇಕೆಂದು ಆಲಿಸಿದ ಅರ್ಜುನನು ಮುಂದೆ ಕ್ಷೇತ್ರಜ್ಞ, ಜ್ಞಾನಜ್ಞೇಯ, ಪ್ರಕೃತಿ ಪುರುಷ ಮೊದಲಾದವುಗಳು ಏನು ಎಂಬುದನ್ನು ಅರಿಯಲು ಬಯಸಿದನು. ಅದಕ್ಕೆ ಉತ್ತರವಾಗಿ ಶ್ರೀಕೃಷ್ಣನು ಕ್ಷೇತ್ರಜ್ಞ ಅಂದರೆ ಈ ಶರೀರ ದೇಹವೆಂಬ ಕ್ಷೇತ್ರ, ಇದನ್ನು ಅರಿತವನನ್ನು, ವ್ಯಾಪಿಸಿಕೊಂಡಿರುವವನನ್ನು, ಎಲ್ಲವನ್ನೂ ಬಲ್ಲವನನ್ನು ಕ್ಷೇತ್ರಜ್ಞನೆಂದು ತತ್ವಜ್ಞಾನಿಗಳು ಹೇಳುತ್ತಾರೆ. ಎಲ್ಲ ಜೀವಿಗಳ ಶರೀರಗಳಲ್ಲಿ ಕ್ಷೇತ್ರಜ್ಞನಾಗಿ ನೆಲೆಸಿರುವವನು ನಾನೇ. ಇಂತಹ ಕ್ಷೇತ್ರಜ್ಞರನ್ನು ವಿಭಾಗ ಮಾಡಿ ಎರಡನ್ನು ಯಥಾರ್ಥವಾಗಿ ಅರಿಯುವ ಜ್ಞಾನವೇ ನೈಜವಾದ ಜ್ಞಾನವೆಂಬುದು ನನ್ನ ಅಭಿಮತ. ಕ್ಷೇತ್ರವು ಯಾವುದು, ಅದು ಹೇಗಿರುವುದು, ಅದರ ಆಕಾರ ವಿಕಾರಗಳು ಯಾವ ರೀತಿ ಇರುತ್ತವೆ, ಅದು ಎಲ್ಲಿಂದ ಬಂದಿರುವುದು, ಕ್ಷೇತ್ರಜ್ಞನೆಂದರೆ ಯಾರು, ಅವನ ಸಾಮರ್ಥ್ಯ ಎಂತಹುದು, ಇದನ್ನೆಲ್ಲ ಸಂಕ್ಷಿಪ್ತವಾಗಿ ಹೇಳುತ್ತೇನೆ ಎಂದು ಕೃಷ್ಣನು ಸನಾತನ ಋಷಿಗಳು ಕ್ಷೇತ್ರಜ್ಞರ ಬಗ್ಗೆ ನಾನಾ ಪ್ರಕಾರವಾಗಿ ತಿಳಿಸಿದ್ದಾರೆ. ವೇದಗಳು ನಾನಾ ರೀತಿಗಳಿಂದ ವರ್ಣಿಸಿವೆ. ಬ್ರಹ್ಮಸೂತ್ರದಲ್ಲಿ ಸಂಯುಕ್ತಿಕವಾದ ನಿರ್ಣಯಿಸಿ ಈ ಸಿದ್ಧಾಂತವು ಮಾಡಲ್ಪಟ್ಟಿದೆ. ಪಂಚಭೂತಗಳು, ಅಹಂಕಾರವು, ಇದಕ್ಕೆ ಕಾರಣವಾದ ಬುದ್ಧಿಯು, ಅದಕ್ಕೆ ಕಾರಣವಾದ ಅವ್ಯಕ್ತವು, ಇದಕ್ಕೆ ಕಾರಣವಾದ 10 ಇಂದ್ರಿಯಗಳಿಗೆ ಗೋಚರವಾದ 5 ವಿಷಯ, ಇಚ್ಛೆ, ದ್ವೇಷ, ಸುಖ ದುಃಖ, ವೃತ್ತಿ, ಚೇತನ, ಧೈರ್ಯ, ದೇಹೇಂದ್ರಿಯಗಳೆಲ್ಲವೂ ಕ್ಷೇತ್ರದ ಆಕಾರ ಮತ್ತು ವಿಕಾರಗಳು. ಕ್ಷೇತ್ರಜ್ಞರೆಂಬ ಇಬ್ಬರು ಒಟ್ಟಿಗೆ ಸೇರುವುದರಿಂದ ಅಚರಾಚರ ತತ್ವವು ಹುಟ್ಟುವುದು. ಆಧ್ಯಾತ್ಮ ಜ್ಞಾನದ ಅರ್ಥ ವಿವರಣೆ: ಆತ್ಮ ಪ್ರಶಂಸೆ ಇಲ್ಲದಿರುವಿಕೆ, ಸ್ವಧರ್ಮ ಪ್ರಕಾಶಪಡಿಸದೆ ಧರ್ಮ ಯೋಗ್ಯತೆ ಗೊತ್ತಿದ್ದು ತಾನು ಅದು ಹೆಚ್ಚು ಎಂದು ತೋರಿಸಿಕೊಳ್ಳದಿರುವಿಕೆ, ಹಿಂಸೆ ಮಾಡದಿರುವಿಕೆ, ಗುರು ಸೇವೆ, ಶುಚಿಯಾಗಿರುವಿಕೆ, ಸ್ಥಿರವಾದ ಬುದ್ಧಿ, ಮನಸ್ಸನ್ನು ಗೆಲ್ಲುವುದು, ಇಂದ್ರಿಯ ನಿರಾಸಕ್ತಿ, ನಿರಹಂಕಾರ, ಹುಟ್ಟು ಸಾವು, ವೃದ್ಧಾಪ್ಯ, ವ್ಯಾಧಿ, ದುಃಖ ಇವುಗಳಂತಹವುಗಳಲ್ಲಿಯ ದೋಷವಾದ ಮೂಲವನ್ನು ಅರಿಯುವುದು, ಪತ್ನಿ, ಪುತ್ರ, ಆಸ್ತಿ ಮೊದಲಾದ ಸಂಬಂಧದಲ್ಲಿ ಆಸಕ್ತಿ, ವ್ಯಾಮೋಹ ಇಲ್ಲದಿರುವಿಕೆ, ಇಷ್ಟ ಅನಿಷ್ಟ ಅಂದರೆ ಪ್ರಿಯ ಅಪ್ರಿಯವಾದವುಗಳು ಪ್ರಾಪ್ತಿಯಾದಾಗ ಅವುಗಳಲ್ಲಿ ಯಾವಾಗಲೂ ಸಮಚಿತ್ತದಿಂದಿರುವುದು, ಬದಲಾಗದ ನನ್ನಲ್ಲಿ ಗತಿ ನೀನೆ ಎಂದು ಅನನ್ಯ ಭಾವದಿಂದ ಚಾಂಚಲ್ಯರಹಿತವಾದ ಭಕ್ತಿಯನ್ನಿಟ್ಟಿರುವುದು, ಜನಸಮೂಹವನ್ನು ತೊರೆದು ನಿರ್ಜನ ಪ್ರದೇಶದಲ್ಲಿ ಅಥವಾ ಸಮೂಹದಲ್ಲಿ ಇದ್ದು ಇಲ್ಲದ ಹಾಗೆ ವಾಸ ಮಾಡುವುದು. ಹೀಗಿದ್ದು ಆಧ್ಯಾತ್ಮವೆಂಬ ಬ್ರಹ್ಮಜ್ಞಾನದಲ್ಲಿ ನಿಶ್ಚಯವು, ಅಂತೆಯೇ ತತ್ವಜ್ಞಾನದ ಅರ್ಥವು ಪ್ರಯೋಜನ ಉಳ್ಳದೆ ಎಂಬ ಅರಿವು ತಿಳುವಳಿಕೆಯೇ ಜ್ಞಾನವೆಂಬುದು ಹೇಳಲ್ಪಟ್ಟಿದೆ. ಇದಕ್ಕಿಂತ ಬೇರೆಯಾದದ್ದೇ ಅಜ್ಞಾನ. ಜ್ಞೇಯದ ವ್ಯಾಪ್ತಿ: ಈ ಯಾವುದನ್ನರಿತರೆ ಮೋಕ್ಷ ಪ್ರಾಪ್ತಿಯಾಗುವುದು, ಯಾವುದು ಸನಾತನವೋ, ಯಾವುದು ಪರಬ್ರಹ್ಮವೋ, ಯಾವುದನ್ನು ಕಣ್ಣಿಗೆ ಕಾಣದಿರುವ ಸತ್ ಎಂದಾಗಲಿ ಅಸತ್ ಎಂದಾಗಲಿ ಹೇಳಲಾಗಿದೆಯೋ ಆ ಜ್ಞೇಯವನ್ನು ಕುರಿತು ಹೇಳುತ್ತೇನೆ. ಆ ಬ್ರಹ್ಮವು ಎಲ್ಲ ದಿಕ್ಕುಗಳಲ್ಲಿಯೂ ತನ್ನ ಕೈಕಾಲು, ಕಣ್ಣುಗಳನ್ನು, ತಲೆಗಳನ್ನು, ಮುಖಗಳನ್ನು, ಕಿವಿಗಳನ್ನು ಉಳ್ಳದ್ದಾಗಿ ಸರ್ವವನ್ನು ಆಕ್ರಮಿಸಿಕೊಂಡಿರುವುದು. ಇಂದ್ರಿಯಗಳ ಗುಣಗಳ ಹಾಗೆ ತೋರುತ್ತಾ ಇಂದ್ರಿಯಗಳಿಂದ ದೂರವಾಗಿರುವುದು. ಯಾವುದರ ಸೋಂಕಿಗೂ ಒಳಪಡದೆ ಎಲ್ಲವನ್ನು ವ್ಯಾಪಿಸಿಕೊಂಡು ಗುಣಗಳನ್ನು ಬಿಟ್ಟು ಗುಣಗಳ ಫಲಗಳನ್ನು ಅನುಭವಿಸುತ್ತಾ ಇರುವುದು. ಅದು ಸಮಸ್ತ ಭೂತಗಳ ಒಳಗೂ ಹೊರಗೂ ಇರುವುದು. ಅದು ಅತಿ ಸೂಕ್ಷ್ಮವಾಗಿರುವುದರಿಂದ ತಿಳಿಯಲು ಅಶಕ್ಯವಾಗಿರುವುದು. ಅದು ಜ್ಞಾನಿಗಳಿಗೆ ದೂರದಲ್ಲಿಯೂ ಜ್ಞಾನಿಗಳಿಗೆ ಸನಿಹದಲ್ಲಿಯೂ ಇರುವುದು. ಆ ಬ್ರಹ್ಮಜ್ಞೇಯವು ಸರ್ವಭೂತಗಳಲ್ಲಿ ಅಭೇದವಾಗಿದ್ದರೂ ಮೂಢವಾದವರಿಗೆ ಆ ಉಪಾಧಿ ಭೇದಗಳಿಂದ ಪ್ರತ್ಯೇಕ ಇದ್ದಂತೆ ತೋರುತ್ತದೆ. ಈ ಜ್ಞೇಯವು ಸೃಷ್ಟಿ, ಸ್ಥಿತಿ, ಲಯಗಳಿಗೆ ನಿಮಿತ್ತವಾಗಿದೆ. ಆ ಜ್ಞೇಯವು ಪ್ರಕಾಶಿಸುವ ಜ್ಯೋತಿರ್ಮಯವಾದ ಸೂರ್ಯಚಂದ್ರರನ್ನು ಕೂಡ ಹೆಚ್ಚು ಪ್ರಕಾಶಿಸುವಂತೆ ಮಾಡುತ್ತದೆ. ಈ ರೀತಿ ಕ್ಷೇತ್ರಜ್ಞನ ಸ್ವರೂಪವನ್ನು, ಜ್ಞಾನದ ಅರ್ಥ ಸಾಧನವನ್ನು, ಜ್ಞೇಯ ರೀತಿಯನ್ನು ತಿಳಿಸಿದೆ. ಇದನ್ನು ತಿಳಿದ ಭಕ್ತನು ತನ್ನ ಸ್ವರೂಪವನ್ನು ಹೊಂದಲು ಯೋಗ್ಯನಾಗಿರುತ್ತಾನೆ.
ಆತ್ಮಸ್ವರೂಪಿ ಕ್ಷೇತ್ರಜ್ಞನ ವ್ಯಾಪ್ತಿ. ಕೆಲವರು ಏಕಾಗ್ರತೆಯುಳ್ಳ ಚಿಂತನೆ ಧ್ಯಾನದಿಂದಲೂ, ಮತ್ತೆ ಕೆಲವರು ಆತ್ಮದಿಂದಲೂ, ಇನ್ನು ಕೆಲವರು ಸಾಂಖ್ಯದಿಂದಲೂ, ಇನ್ನು ಕೆಲವರು ನಿಷ್ಕಾಮ ಕರ್ಮದಿಂದಲೂ ಆತ್ಮವನ್ನು ಅರಿಯುವರು. ಈ ರೀತಿಯಾಗಿ ಆಚರಣೆ ಮಾಡಲು ಸಾಧ್ಯವಾಗದವರು ಬೇರೆಯವರಿಂದ ಕೇಳಿ ತಿಳಿದು ಉಪಾಸನೆ ಮಾಡಬಹುದು. ಅಂತಹವರು ಸಹ ಮೃತ್ಯುರೂಪವಾದ ಸಂಸಾರವನ್ನು ದಾಟಬಲ್ಲರು. ಕ್ಷೇತ್ರಜ್ಞ ವ್ಯಾಪಿಸಿಕೊಂಡ ಎರಡು ಒಟ್ಟಿಗೆ ಇರುವುದರಿಂದ ಚರಾಚರಾತ್ಮಕವಾದ ತತ್ವವು ಹುಟ್ಟುವುದೆಂದು ತಿಳಿ. ಸಾವಿರುವ ಎಲ್ಲ ಜೀವಿ ಪ್ರಾಣಿಗಳಲ್ಲಿ ನಾನು ಮಾತ್ರ ನಾಶರಹಿತನಾಗಿ ಎಂದೆಂದೂ ಇರುವಿಕೆಯನ್ನು ಗುರುತಿಸುವೆನೇ. ನಿಜವಾದ ತತ್ವವನ್ನು ಅರಿತವನು ಎಲ್ಲ ಕಡೆ ಎಲ್ಲೂ ಇರುವ ಪರಮಾತ್ಮನನ್ನು ಕಾಣುವನು. ನನ್ನ ಸಾವನ್ನು ತಾನೇ ತಂದುಕೊಳ್ಳುವುದಿಲ್ಲ. ಹೀಗೆ ತಿಳಿವಳಿಕೆ ಹೊಂದಿರುವನು ಪರಮಗತಿಯನ್ನು ಹೊಂದುವನು. ಪ್ರಕೃತಿಯಿಂದಲೇ ಎಲ್ಲ ಕರ್ಮ ಉಂಟಾಗುತ್ತಿವೆ ಎಂದು ಯಾರು ಅರಿತಿರುವರೋ ಅವರು ತಾವು ಯಾವ ಕಾರ್ಯವನ್ನು ಮಾಡುತ್ತಿದ್ದರೂ ಮಾಡದವರೆಂದು ತಿಳಿದುಕೊಂಡಿರುತ್ತಾರೆ. ಶ್ರೀಕೃಷ್ಣನು ಕ್ಷೇತ್ರಜ್ಞ ವಿಭಾಗ ಯೋಗದಲ್ಲಿ ಕ್ಷೇತ್ರಜ್ಞ ಆಧ್ಯಾತ್ಮ ಜ್ಞಾನದ ಅರ್ಥ ವಿವರಣೆ, ಪ್ರಕೃತಿ ಮತ್ತು ಪುರುಷ, ಪರಮಾತ್ಮ, ಆತ್ಮಸ್ವರೂಪಿ, ಕ್ಷೇತ್ರಜ್ಞನ ವ್ಯಾಪ್ತಿ ಎಂಬುದರ ಬಗ್ಗೆ ಅರ್ಜುನನಿಗೆ ವಿವರಿಸಿದ ಎಂಬಲ್ಲಿಗೆ ಶ್ರೀಮದ್ ಭಗವದ್ಗೀತಾಮೃತದ 13ನೇ ಅಧ್ಯಾಯವು ಪೂರ್ತಿಯಾಯಿತು. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಮಸ್ಕಾರ.